ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ निशंक होई रे मन निर्भय होई रे मन अतर्क्य अवधूत हे स्मरत ग्रामी अशक्य हि शक्य करतील स्वामी. ವೀಕ್ಷಕರೇ, ಶ್ರೀ ಸ್ವಾಮಿ ಸಮರ್ಥರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ಮಹಾರಾಜರು ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಇದು ಕೂಡ ನಿನ್ನೆ ಥರ ಹಿಂದಿನ ವಿಡಿಯೋ ಥರ ಮಕ್ಕಳ ಬಗ್ಗೆನೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಮುಂಬೈ ಅನ್ನೋ ಶಹರ ಅಂದರೆ ಒಂದು ಮುಂಬೈ ಅನ್ನೋ ಪ್ರಸಿದ್ಧ ನಗರಿ ಅದು. ಆ ನಗರಿಯಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇರುತ್ತೆ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟು. ಆ ಅಪಾರ್ಟ್ಮೆಂಟಲ್ಲಿ ಕೃಪಾ ಅನ್ನೋ ಒಬ್ಬ ಹೆಣ್ಣು ಮಗಳು ಗೃಹಿಣಿ. ಇವಳಿಗೆ ಮದುವೆ ಆಗಿ ಸುಮಾರು 9 ವರ್ಷ ಆಗಿರುತ್ತೆ. ಮಕ್ಕಳಿರಲ್ಲ. ಇವ್ರಿಗೂ ಸ್ವಾಮಿ ಮಹಾರಾಜರಿಗೂ ಯಾವುದೇ ತರಹದ ಲಿಂಕೇ ಇರಲ್ಲ. ಹೀಗಿರುವಾಗ ಇಲ್ಲಿ ಅವರ ಅಕ್ಕಪಕ್ಕ ಇರುವಂಥ ಗೃಹಿಣಿಯರು, ಅಂದರೆ ಇವರು ಅಪಾರ್ಟ್ಮೆಂಟಿಗೆ ಹೊಸದಾಗಿ ಹೋಗಿರ್ತಾರೆ. ಆ ಅಪಾರ್ಟ್ಮೆಂಟಿಗೆ ಸೊ ಪ್ರತಿ ಗುರುವಾರ ಸಾಯಂಕಾಲ 5:15 ಸ್ವಾಮಿ ಮಹಾರಾಜರದ್ದು ಒಂದು ಫೋಟೋ ತೊಗೊಂಡು ಅದಕ್ಕೊಂದು ವೈಟ್ ಕಲರ್ ಬಟ್ಟೆ ಸುತ್ತಕೊಂಡು ಒಬ್ಬರ ಮನೆಯಲ್ಲಿ ಹೋಗ್ಬಿಟ್ಟು ಪ್ರತಿ ಗುರುವಾರ ಸ್ವಾಮಿಯ ಸೇವೆ ಮಾಡ್ತಾಯಿರ್ತಾರೆ. ಇದು ಕೃಪಾಳವ್ರಿಗೆ ಗೊತ್ತಿರಲ್ಲ. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಡೌಟ್ ಇವ್ರಿಗೆ. ಆದರೂ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಪಾಡಿಗೆ ಅವರು. ಹೀಗಿರೋ ಒಂದು ಸಿಚುವೇಷನಲ್ಲಿ ಒಬ್ಬ ತಾತನಿಗೆ ಅದೇ ಅಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಅವ್ರ ಮನೆ ಪಕ್ಕದಲ್ಲಿರ್ತವ್ರಿಗೆ ಕೇಳ್ತಾರೆ, ಇವ್ರು ಏನು ಮಾಡ್ತಾರೆ? ಇಲ್ಲಮ್ಮ, ಇವರು ಸ್ವಾಮಿ ಸಮರ್ಥರ ಸೇವೆ ಮಾಡ್ತಾರೆ. ಸೊ ಹೀಗಿರುವಾಗ ಏನಾಗೋಗುತ್ತೆ, 8 ವರ್ಷದಿಂದ ಇವ್ರಿಗೆ ಮಕ್ಕಳಿರಲ್ಲ. ಫಸ್ಟು ಟ್ಯಾಬ್ಲೆಟ್ಸ್ ತಿಂದು 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 ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಇವರಿಗೆ. ಹಾಸ್ಪಿಟ್ಲ್ ಸವಾಸ ಬೇಡ ಅಂಥೇಳಿ ಬಿಟ್ಬಿಟ್ಟಿರ್ತಾರೆ. ಮಕ್ಕಳು ನನ್ನ ಜೀವನದಲ್ಲಿ ಇಲ್ಲ ಅಂತಂದಮೇಲೆ ಅದು ನಮಗೆ ಬೇಡ, ಏನಾಗೋದಾಗಲಿ ಅಂತೇಳಿ ಕೈ ಬಿಟ್ಬಿಡ್ತಾರೆ. ಸೊ ಇಲ್ಲೇನಾಗೋಗುತ್ತೆ, ಅವರು ತಾತನ ಹತ್ರ ಕೇಳ್ತಾರೆ, ಇವ್ರು ಯಾರು, ಎಲ್ಲಿ ಹೋಗ್ತಾರೆ, ಏನು ಸೇವೆ? ಇಲ್ಲ, ಸ್ವಾಮಿ ಸಮರ್ಥರ ಸೇವೆ ಅಂಥೇಳಿ ಇವ್ರ ಬಗ್ಗೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ. ಸೊ ನೀವು ತಾರಕ ಮಂತ್ರ ಅಂತ ಪ್ಲೇ ಮಾಡಿ, ನಿಮಗೆ ಬರುತ್ತೆ. ಸೊ ಪುನಃ ಇವ್ರು ಏನು ಮಾಡಿಬಿಡ್ತಾರೆ, ತಾರಕ ಮಂತ್ರ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಇವ್ರು ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ಫುಲ್ ನೈಟು ಅದಕ್ಕೆ ಅಡಿಕ್ಟ್ ಆಗೋಗ್ಬಿಡ್ತಾರೆ ಇವರು. 1 ವಾರ ಪೂರ್ತಿ ಅದನ್ನೇ ಕೇಳ್ತಾರೆ. ಕೊನೆ 1 ವಾರ ಆದಮೇಲೆ ಗುರುವಾರದ ದಿವಸ ಇವರು ಆ ಒಂದು ಸೇವೆಗೆ ಇವರು ಹೋಗ್ತಾರೆ. ಅಲ್ಲಿಂದ ಪಾರಾಯಣ ಬುಕ್ ತೊಗೊಂಬರ್ತಾರೆ. ಪಾರಾಯಣದ ಸಂಕಲ್ಪ ಮಾಡ್ತಾರೆ. ಪಾರಾಯಣ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓದ್ತಾ 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 ಸೇವೆ ಮಾಡಿ ಮಾಡಿ 6 ತಿಂಗಳು ಸೇವೆ ಮಾಡ್ತಾರೆ. ಮಕ್ಕಳಾಗಲ್ಲ ಇವರಿಗೆ. ಕೊನೆಗೆ ಮಹಾರಾಜರ ಮುಂದೆ 6 ತಿಂಗಳ ಮುಗಿದ್ಮೇಲೆ ಫಸ್ಟ್ ಗುರುವಾರ ಮಹಾರಾಜರ ಮುಂದೆ ಕಣ್ಣೀರಿಟ್ಟು ಬೇಡ್ಕೊತಾರೆ, ಆಯಿತು ಮಹಾರಾಜರೇ, ನನ್ನ ಹಣೆ ಬಾರದಲ್ಲಿ ಮಕ್ಕಳಿಲ್ಲ, ಇನ್ನೇನು ಮಾಡೋದು ಅಂಥೇಳಿ ಹತ್ಕೊಂಡು ಮಲ್ಕೋತಾರೆ ಅವತ್ತು. ಸೊ ಕನಸಲ್ಲಿ ಇವ್ರಿಗೊಂದು ದೃಷ್ಟಾಂತ ಬರುತ್ತೆ. ಸ್ವಾಮಿ ಮಹಾರಾಜರನ್ನ ಸ್ನಾನ ಮಾಡಿಸೋದು, ಆ ವಿಗ್ರಹದ ನೀರನ್ನ ಕುಡಿಯೋದು. ಬೆಳಗಿನ ಜಾವ ಆ ಕನಸನ್ನು ನೋಡಿ ಮಹಾರಾಜರೇ ಇದನ್ನು ನಂಗೆ ದೃಷ್ಟಾಂತ ಕೊಟ್ಟಿದ್ದಾರೆ ಅಂಥೇಳಿ ಒಂದು ವಿಗ್ರಹನ ತೊಗೊಂಬರ್ತಾರೆ. ಅದಕ್ಕೆ
ತಾರಕ ಮಂತ್ರದ ಅಭಿಷೇಕ ಮಾಡ್ತಾರೆ. ನಿಶ್ಶಂಕವೋ ನಿರ್ಭಯವೋ ಮನೈ ಪ್ರಚಂಡ ಸ್ವಾಮಿಗಳ ಪಾಠಿಸಿರೆ ಅಥರ್ಕ್ಯಾವುದು ತೇ ಸ್ಮರಣಗ್ರಾಮಿ ಅಶಕ್ಯೇ ಹಿ ಶಕ್ಯ ಕರ್ತಿಲ್ಲ ಸ್ವಾಮಿ. ಈ ಒಂದು ತಾರಕ ಮಂತ್ರ ಹೇಳ್ತಾ ಪ್ರತಿ ದಿವಸ 48 ಸಾರಿ ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಆ ತೀರ್ಥ ಕುಡಿತಾರೆ. ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು. ಕೊನೆಗೂ ಮಹಾರಾಜರು ಅವ್ರನ್ನ ಕೈ ಬಿಡಲ್ಲ. ಗಂಡ್ಮಗು ಆಗತ್ತೆ. ನಿಜವಾಗಿ ಹೇಳ್ತೀನಲ್ಲ ವೀಕ್ಷಕರೇ, ವಿಡಿಯೋ ನೋಡೋರು ಪುಣ್ಯ ಮಾಡಿದ್ದೀರ. ನಿಮಗೆ ಮಹಾರಾಜರು ಸಿಕ್ಕಿದ್ದಾರೆ. ನಾನು ಅಕ್ಕಲಕೋಟೆಗೆ ಹೋಗೋಕ್ಕೆ 1.5 ವರ್ಷ ಕಷ್ಟಪಟ್ಟಿದ್ದೀನಿ. 1.5 ವರ್ಷ ಕಷ್ಟಪಟ್ಟ ಮೇಲೆ ನಾನು ಅಕ್ಕಲಕೋಟೆಗೆ ಹೋಗಿರೋದು. ಸೊ ಕೊನೆಗೂ ಅವರಿಗೆ ಮಗು ಆಗುತ್ತೆ. ಇವತ್ತು ತುಂಬ ಸುಖವಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಅವರು ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಈ ಥರ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೀವನದಲ್ಲಿದ್ದರೆ ಅದನ್ನು ಮುಚ್ಚುಮರೆಯಲ್ಲಿ ನಮ್ಮ ಹತ್ರ ಹಂಚ್ಕೊಳ್ಳಿ. ಯಾಕಂದರೆ ಭಕ್ತಾದಿಗಳು ಬೆಳೆದಂಗೆ ನಿಮಗೆ ಅದರದೊಂದು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.